ನಮಸ್ಕಾರ ವೀಕ್ಷಕರೇ, UK19 ನ್ಯೂಸ್ಗೆ ಸ್ವಾಗತ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ಜನ ಡಿಸೈಡ್ ಮಾಡಿದ್ದಾರೆ. ಗಿಲ್ಲಿನೇ ಗೆಲ್ಬೇಕು, ಗಿಲ್ಲಿನೇ ಗೆಲ್ಲೋದು ಅಂತಾನೆ ಹೇಳ್ತಿದ್ದಾರೆ. ಜನ ಸಾಮಾನ್ಯರಷ್ಟೇ ಅಲ್ಲ, ಸಿನಿಮಾದವರು, ಸೀರಿಯಲ್ನವರು ಎಲ್ಲರೂ ಗಿಲ್ಲಿನೇ ಗೆಲ್ಬೇಕು ಅಂತ ಹೇಳ್ತಿದ್ದಾರೆ. ಅದನ್ನ ತಮ್ಮದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡುತ್ತಿದ್ದಾರೆ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ಕೂಡ ಗಿಲ್ಲಿ ಗೆಲ್ತಾನೆ ಅಂತಾನೆ ಲೆಕ್ಕ ಮಾಡಿದ್ದಾರೆ. ಈ ರೀತಿ ಇರುವಾಗ ಈ ಒಂದು ಆಟದಲ್ಲಿ ಅಸಲಿಗೆ ಯಾರು ಗೆಲ್ತಾರೆ ಅನ್ನುವ ಚರ್ಚೆಗಳು ಶುರು ಆಗಿವೆ. ಹಾಗಾಗಿ ಒಂದು ಕಡೆಗೆ ಗಿಲ್ಲಿ ಹೆಸರು, ಮತ್ತೊಂದು ಕಡೆಗೆ ಅಶ್ವಿನಿ ಗೌಡ ಹೆಸರು ಕೇಳಿ ಬರ್ತಿದೆ. ಇವರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸದ್ಯಕ್ಕಂತೂ ಗೊತ್ತಿಲ್ಲ. ಆದ್ರೆ ಎಲ್ಲರೂ ಗಿಲ್ಲಿನೇ ಗೆಲ್ಬೇಕು ಅಂತ ಹೇಳ್ತಿದ್ದಾರೆ. ಗಿಲ್ಲಿ ನಟನ ಕ್ರೇಜ್ ಬೇರೆ ಮಟ್ಟಿಗೆ ಇದೆ. ಮಂಡ್ಯ ಭಾಗದಲ್ಲಿ ಗಿಲ್ಲಿ ನಟನ ಕ್ರೇಜ್ ಇದೆ. ಯಾರು ನಿರೀಕ್ಷೆ ಮಾಡದೆ ಇರುವ ಮಟ್ಟಿಗೆ ಈ ಒಂದು ಕ್ರೇಜ್ ಇದೆ. ಎಲ್ಲಿ ನೋಡಿದ್ರೂ ಕಟ್ಔಟ್ ಬ್ಯಾನರ್ಗಳು ಕಾಣಿಸುತ್ತಿವೆ. ಆ ಮಟ್ಟಿಗೆ ಗಿಲ್ಲಿ ನಟ ಜನರ ಮನದಲ್ಲಿ ಇಳಿದು ಬಿಟ್ಟಿದ್ದಾರೆ. ಸುಮ್ಮನೆ ಅದೆಲ್ಲೋ ಯೂಟ್ಯೂಬ್ನಲ್ಲಿ ಕಂಟೆಂಟ್ ಮಾಡಿಕೊಂಡು ಉಳಿದಿದ್ದರೆ ಅಲ್ಲಿಗೆ ಸೀಮಿತ ಆಗುತ್ತಿದ್ದರು ಅನ್ಸುತ್ತೆ. ಆದ್ರೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಮೇಲೆ ಎಲ್ಲವೂ ಬದಲಾಗಿದೆ. ಅಭಿಮಾನಿಗಳ ಸಂಖ್ಯೆ ಜಾಸ್ತಿಯಾಗಿದೆ. ಗಿಲ್ಲಿ ನಟನೆ ಗೆಲ್ಬೇಕು ಅಂತ ಶಿವಣ್ಣ ಹೇಳ್ತಿದ್ದಾರೆ. ಇತ್ತೀಚೆಗೆ ನಡೆದ ದೊಡ್ಡಮನೆ ಊಟ ಹೋಟೆಲ್ ಉದ್ಘಾಟನೆಗೆ ಶಿವಣ್ಣ ಬಂದಿದ್ದರು. ಆಗಲೇ ಮಾಧ್ಯಮಗಳ ಪ್ರಶ್ನೆಗಳಿಗೆ ಶಿವಣ್ಣ ಉತ್ತರ ಕೊಟ್ಟಿದ್ದಾರೆ. ಗಿಲ್ಲಿ ನಟನೆ ಗೆಲ್ಬೇಕು ಅಂತಲೂ ಹೇಳಿದ್ದಾರೆ. ಇದೇ ರೀತಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಗೋಲ್ಡ್ ಸುರೇಶ್ ಕೂಡ ಇದನ್ನೇ ಮಾಡಿದ್ದಾರೆ. ಗಿಲ್ಲಿ ನಟ ನನ್ನ ಒಳ್ಳೆಯ ಸ್ನೇಹಿತರಾಗಿದ್ದಾರೆ, ಅವರು ಗೆಲ್ಬೇಕು ಅಂತಾನೂ ಕೂಡ ಹೇಳ್ತಿದ್ದಾರೆ. ಗಿಲ್ಲಿ ನಟ ಗೆಲ್ಲುತ್ತಾರೆ, ಇವರೇ ವಿನ್ನರ್ ಆಗುತ್ತಾರೆ. ಆದ್ರೆ ಕಿಚ್ಚ ಸುದೀಪ್ ಅವರ ಮತ್ತೊಂದು ಕೈಯಲ್ಲಿ ಅಶ್ವಿನಿ ಗೌಡ ಇರ್ತಾರೆ. ಆದ್ರೆ ಮೂರನೇ ಸ್ಪರ್ಧಿಯಾಗಿ ಕಾವ್ಯ ಶೈವ ಇರ್ತಾರೆ ಅನ್ನೋದನ್ನ ಪ್ರಶಾಂತ್ ಸಂಪರ್ಕಿ ಹೇಳಿದ್ದಾರೆ. ಹಾಗೆ ಎಲ್ಲರೂ ಗಿಲ್ಲಿ ನಟನೆ ಗೆಲ್ಬೇಕು ಅಂತಲೂ ಹೇಳ್ತಿದ್ದಾರೆ. ಹಾಗಾದ್ರೆ ಗಿಲ್ಲಿ ನಟನ ಕ್ರೇಜ್ ಹೇಗಿದೆ ಅನ್ನೋದು ಈ ಮೂಲಕ ತಿಳಿಯುತ್ತಿದೆ. ಇನ್ನೊಂದೆಡೆ 37 ಕೋಟಿ ಓಟ್ ಪಡೆದು ವಿನ್ನರ್ ಬೇರೆ ಯಾರು ಅಲ್ಲ, ಅದು ಗಿಲ್ಲಿ ನಟನೆ ಅಂತ ಹೇಳ್ತಿದ್ದಾರೆ. ಬಿಗ್ ಬಾಸ್ ಯಾರು ಗೆಲ್ತಾರೆ ಅನ್ನೋದೇ ಬಿಗ್ ಬಾಸ್ ಅಭಿಮಾನಿಗಳ ಕುತೂಹಲ ಕಾರಣವಾಗಿದೆ.